ಏಯ್ ಎಲ್ಲಿಗೆ ಹೋದ್ರಲ್ಲ ಗಾಡಿ ಬೇರೆ ಕಾಣಿಸ್ತಾ ಇಲ್ಲ. ಈ ರಾತ್ರಿ ಹೊತ್ತು ಗಾಡಿ ಯಾವ ಕಡೆ ತಿರ್ಸೋರು ಅಂತ ಗೊತ್ತಾಯ್ತಿಲ್ಲ ಕಣ. ಹಾ ಆ ಗಾಡಿನಾಗ ಬೇರೆ ಸರಿಯಾಗಿರೋ ದಾಂಡಿಗ್ರೆ ಇದ್ರು. ಆ ಗಂಗಾಧರ್ನ ಏನಾದ್ರು ದೂರ ಕರ್ಕೊಂಡೋಗಿ ತುಂಡು ಮಾಡ್ಬಿಡ್ತಾರ ಅಂತ. ಅವ್ನು ತುಂಡು ಮಾಡಿದ್ರೆ ಮಚ್ಚೆ ಮೊಂಡಾಯ್ತದ ಬುಡ್ಲಾ. ಯಾಕ್ಲಾ? ಮತ್ತಿನೇನ್ಲ, ಅವನು ಯಾವ ವಿಷಯನೂ ಯಾರ ಜೊತೆನೂ ಹಂಚ್ಕೊಳ್ಳೋದಿಲ್ಲ ಅಂತ ಬೊಂಡ ಅವನು. ಅಂಥದ್ರಲ್ಲಿ ಮಾಂಸ ತುಂಡಾಯ್ತದ, ಅದು ಆಟ ಆಡಿಸ್ತದೆ ಬಿಡು. ಸುಮ್ಕಿರಲ್ಲ. ಗಂಗಾಧರ್ನ ನಮ್ಮನ್ನು ಬಿಟ್ಟು ಬೇರೆ ಯಾರೇ ತಗೊಂಡೋಗಿರ್ತಾರೆ? ಅಣ್ಣ ಒಂದು ವೇಳೆ ನಮ್ಮಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವನೇ ಕಿಡ್ನಾಪ್ ಮಾಡಿಸ್ಕೊಬಿಟ್ನಾ ಅಂತ. ತಪ್ಪಾಯ್ತಣ್ಣ, ಏನೋ ತಲೆಗೆ ಬಂತು ಅಂತ 7 ಅಟೆಯ. ಇಲ್ಲ ಕಲ, ನೀನು ಹೇಳ್ತಿರೋದು ಕರೆಕ್ಟೇಯ. ಅಪ್ಪ ಮಗಳು ಯಾವ ನಾಟಕ ಬೇಕಾರೆ ಮಾಡ್ತಾರೆ. ನಮ್ಮಿಂದ ತೆಪ್ಸ್ಕೊಳಕ್ಕೆ ಬೇರೆ ಯಾರನ್ನ ಕರೆಸಿ ಈ ನಾಟಕ ಮಾಡಿರ್ಬೋದು. ನಂಗೂ ಹಂಗೆ ಅನಿಸ್ತೈತೆ ಕಣಣ್ಣ. ಮಾಡ್ಲಿ ಅವ್ರು 1 ಹೆಜ್ಜೆ ಮುಂದೆ ಇಟ್ರೆ ನಾನು 10 ಹೆಜ್ಜೆ ಮುಂದೆ ಇಡ್ತೀನಿ. ಲೈ, ಆ ಗಂಗಾಧರ್ನ ಹುಡುಕ್ಲೇಬೇಕು ಕಲ. ಹುಡುಕ್ಬಿಟ್ಟು ಅವನು ಆಡ್ತಾರೋ ನಾಟಕಕ್ಕೆ ಸ್ಪರ್ಧೆ ಎಳಿಲೇಬೇಕು. ಅಣ್ಣ 8 ಜನ ಅಂತ ಹುಡ್ಕಮ್ಮ. ಸಿಂಗಾರಮ್ಮ, ಕಲಿ, ಈಗ ಈ ಗಂಗಾಧರ. ಅಣ್ಣ ನಂಗೆ ಅನಿಸ್ತೈತೆ ಇವ್ರನ್ನೆಲ್ಲ ಹುಡ್ಕೋಷ್ಟ್ರಲ್ಲಿ ನಮ್ಗೆ ವಯಸ್ಸಾಗೋಯ್ತದೆ ಅಂತ. ನಮಗೆ ವಯಸ್ಸಾಗೋಷ್ಟರಲ್ಲಿ ಅವ್ರಿಗೆ ಆಯ್ಸೆ ಮುಗ್ದಿರ್ತೈತೆ. ಸುಮ್ಕೆ ಬಂದ್ರಲ್ಲ. ಯೋನ್ ಹೇಳ್ತಿದ್ಯವಿ? ನಿಮ್ಮಪ್ಪ ಇನ್ನ ಸಿರಿ ಯಾಕೆ ಕರ್ಕೋಯ್ತಾನೆ? ನಾ ಹೇಳ್ತಿರೋದು ನಿಜ ಅವ್ವ. ಕಂಟಿ ಸಾಹೇಬ್ರ ಕಾರಲ್ಲಿ ಹೋಗಿದ್ದ ನಾನೇ ನೋಡ್ದೆ. ಅಲ್ಲ ಕಣವಿ, ಕಾರಲ್ಲಿ ಹೋದ್ರೆ ನಿಮ್ಮಪ್ಪ ಏನೋ ಕಂಟಿಯವ್ರು ಕರ್ಕೊಂಡು ಹೋದ್ರು ಅಂತ ಅರ್ಥನಾ? ನಮ್ಮ ಅಪ್ಪನೂ ಕಾರಲ್ಲಿ ಇದ್ದದನ್ನ ಗೌಡ್ರು ನೋಡಿದಾರಕ್ಕ. ಬೇಕಿದ್ರೆ ಗೋಪಾಲಪ್ಪನ್ ಕೇಳಿ. ಪುಟ್ಟಮ್ಮೆ, ಕಾರ್ನಾಗೆ ತಗೊಂಡು ಹೋಯ್ತಿದ್ರು ಅಂತ ಗೌಡ್ರು ಹೇಳಿದ್ರು. ಅಯ್ಯೋ ಶಿವನೇ, ಹೊಳಿ ಅಂದ್ರೆ ಯಾಕೆ ಕರ್ಕೋದ್ರು? ದಿವಸ ಒಂದಲ್ಲ ಒಂದು ರಾಧ ಅಂತ ಆಯ್ತಾನೆ ಆಯ್ತಲ್ಲಪ್ಪ ದೇವ್ರೇ. ಬಾವಾ ಗಂಗಾಧರನನ್ನ ಕಿಡ್ನಾಪ್ ಮಾಡಿದ್ರ? ಎಲ್ಲೋ ಮಿಸ್ ಹೊಡಿತಿದೆ. ನಿಂಗೆ ಗೊತ್ತಿದೆಯಲ್ಲ ಸುಮಾ, ಮೊದಲೇ ಸಾಹೇಬ್ರಿಗೆ ನನ್ನ ಅಪ್ಪನ ಕಂಡ್ರೆ ಆಗೋದಿಲ್ಲ. ಆ ಕಲಿ ವಿಚಾರ ತಿಳ್ಕೊಳ್ಳೋದಕ್ಕೋಸ್ಕರ ನಮ್ಮ ಅಪ್ಪನ ಕಿಡ್ನಾಪ್ ಮಾಡಿದ್ದಾರೆ. ನಮ್ಮಪ್ಪಂಗೆ ಏನಾದರೂ ಆದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಅಯ್ಯೋ ಬಸ್ಸಿ ಸಮಾಧಾನ ಮಾಡ್ಕೇಳವ. ಅದೇನಾಗೈತೆ ಅಂತ ನೋಡುಮಾ. ಸಾನ ಅವಳಿ ಅಂದ್ರಿಗೊಂದು ಫೋನ್ ಹಾಕವ. ಹ್ಞೂ ಅವ್ವ. ಫೋನ್ ತೆಗಿತಾ ಇಲ್ಲ ಅವ್ವ. ಅಯ್ಯೋ ಏನು ಮಾಡೋದೀಗ? ಅಕ್ಕ, ನಂಗೆ ಯಾಕೋ ಬಾವ ಈ ಕೆಲಸ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಇಲ್ಲೇ ಎಲ್ಲೋ ಹೋಗಿರ್ಬೇಕು, ಬರ್ಬೋದೇನೋ, ನೋಡೋಣ ಇರು. ಹ್ಞೂ ಕಣವ, ನನಗೂ ಹಂಗೆ ಅನ್ನಿಸ್ತಾ ಐತೆ. ಹುಸಿ ಕಾದ್ ನೋಡುಮ್ಮ. ಇಲ್ಲ ಅವ್ವ, ನಾನೇ ನನ್ನ ಕಣ್ಣಾರೆ ನೋಡ್ದೆ ಅಂದ್ರು ನೀವು ಯಾಕೆ ನನ್ನ ನಂಬ್ತಾ ಇಲ್ಲ? ಕಂಟಿ ಸಾಹೇಬ್ರೆ ನಮ್ಮ ಅಪ್ಪನ ಕಿಡ್ನಾಪ್ ಮಾಡಿದ್ದಾರೆ. ನಮ್ಮ ಅಪ್ಪ ನಿಜಕ್ಕೂ ವಾಪಸ್ ಬರಲ್ಲ. ಅಯ್ಯೋ ಈ ಹುಡುಗಿ ನೋಡಿದ್ರೆ ಹಿಂಗೆ ಹೇಳ್ತಾವಳೆ. ಅವಳಿ ಅಂದ್ರೆ ನೋಡ್ರೆ ಫೋನ್ ತೆಗಿತಾ ಇಲ್ಲ. ಏನ್ ಮಾಡೋದು ಅಂತ ಗೊತ್ತಾಯ್ತಾ ಇಲ್ವೇ? ಅಯ್ಯೋ ಈಗ ಏನ್ ಮಾಡ್ಬೇಕು ಅನ್ನೋದು ಏನಾರು ಹೇಳಯ್ಯ. ನಾನೇನು ಹೇಳಿ ಪುಟ್ಟಮ್ಮೆ? ಗೌಡ್ರು ಹೇಳಿದ್ದು ಈ ಹುಡುಗಿ ಹೇಳಿದ್ದು ಎರಡು ಒಂದೇನೆಯಾ? ಇಂಥ ಹೊತ್ತಾಗ ನೀನು ಎಲ್ಲ ಹಾಳಾಗೋಗಿದ್ದೆ? ನಾನಾ ಪಕ್ಕದೂರು ಪರಮೇಶ್ ಸಿಕ್ಕಿದ. ಅವನ ತವ ಹಳ್ಳಿ ಕಡೆ ತ ಕುಂತ್ಕೊಂಡು ಮಾತಾಡ್ತಿದ್ದೆ. ನಾನು ಈಗಲೇ ಹೋಗಿ ಬಂಗಾರಮ್ಮ ಅವ್ರ ಹತ್ರ ಮಾತಾಡ್ತೀನಿ. ನಮ್ಮ ಅಪ್ಪನ ಬಿಡಿಸ್ಕೊಡಿ ಅಂತ ಅವ್ರ ಹತ್ರನೇ ಕೇಳ್ತೀನಿ. ಬ್ಯಾಡ ಕಣವಿ, ಈಟತ್ನಲ್ಲಿ ಹೋಗೋದು ಬ್ಯಾಡ. ಹ್ಞೂ ಕಣವ, ಈಗಲೇ ಅಮ್ಮವರು ನಮಗೆಲ್ಲ ಸಿಟ್ಟಾಗ್ಯವ್ರೆ. ಈಗೇನಾರ ಸಿರಿ ಆ ಕೆಲಸ ಮಾಡಿಲ್ಲ ಅನ್ನೋದು ಗೊತ್ತಾದ್ರೆ ಇನ್ನೂ ದೊಡ್ಡ ತೆಪ್ಪಾಯ್ತದೆ ಕಣವ. ಅವ ಸ್ನೇಹ ಹೇಳ್ತಿರೋದು ಕೇಳ್ತಿದ್ರೆ ಕಂಟಿಯವ್ರಿಗೆ ಕೆಲಸ ಮಾಡಿದ್ರು ಮಾಡಿರ್ತಾರೆ.
ಯಾರ ಮಾತಕ್ಕೂ ಬಗ್ದೇ ಇರೋರು ಬಂಗಾರತೆ ಮಾತಿಗೆ ಬಗ್ಗೆ ಬಗ್ತಾರೆ. ಸ್ನೇಹ, ಬಂಗಾರತೆ ತಾವು ಮಾತಾಡೋದೇ ಸರಿ ಕಣವ. ಹೌದು, ಹಾಗಿದ್ರೆ ನಾನು ಈಗಲೇ ಹೋಗಿ ಬಂಗಾರಮ್ಮವ್ರ ಹತ್ರ ಮಾತಾಡ್ತೀನಿ. ಸ್ನೇಹ, ನೀನು ಮಾತಾಡೋದು ಸರಿ ಅಂದೆ, ಆದರೆ ಈಗಲೇ ಒಳ್ಳು ಅಂತ ಹೇಳಲಿಲ್ಲ ನೋಡು. ಕಣ್ಣಾರೆ ಕಂಡ್ರು ಪ್ರಮಾಣಿಸಿ ನೋಡಬೇಕು. ಬೆಳಗ್ಗೆವರೆಗೂ ಕಾಯುಮ್ಮ, ಆಗಲೂ ಗಂಗಣ್ಣ ಬರಲಿಲ್ಲ ಅಂದರೆ ಅವ್ರ ಮನೆಗೆ ಹೋಗಿ ಇಸೆ ಮುಟ್ಸುಮ್ಮ. ಹೌದಕ್ಕ, ಮೊದಲೇ ಬಂಗಾರತ್ತೆ ಆರೋಗ್ಯ ಸರಿ ಇಲ್ಲ. ಈಗ ಈ ವಿಷಯ ಏನಾದರೂ ಗೊತ್ತಾದರೆ ಟೆನ್ಷನ್ ಮಾಡಿಕೊಂಡು ರಾತ್ರಿ ಎಲ್ಲ ನಿದ್ದೆನೇ ಮಾಡಲ್ಲ. ಹ್ಞೂ ಕಣವಿ, ಈಟೊತ್ನಾಗ ಹೋಗೋದು ಸರಿಯಲ್ಲ. ಒಂದು ವೇಳೆ ಸಿರಿ ಅವನು ನಿಮ್ಮ ಅಪ್ಪಯ್ಯನ ಕರ್ಕೊ ಹೋಗಿದ್ರು ಅವನು ಏನು ಮಾಡೋಕ್ಕಿಲ್ಲ. ನಂಗೆ ನಂಬಿಕೆ ಅದೇ. ಹೊಸಿ ಕಾಂತ ನೋಡುಮ್ಮ. ಏನಯ್ಯ, ನಿಮ್ಮ ಬಾಯಿಲಿ ಸಣ್ಣ ಬಾಯಿಲಿ ಬರುವ ಬಾಯಿಲಿ. ಬೆಳಗ್ಗೆನೆ ಅಮ್ಮವ್ರ ಹತ್ರ ಹೋಗಿ ಕಂಟಿ ಸಾಹೇಬ್ರಿಗೆ ಬುದ್ಧಿ ಹೇಳಿಸಿ ನಮ್ಮ ಅಪ್ಪನ ವಾಪಸ್ ಕರ್ಕೊಂಡು ಬರಬೇಕು. ಯಾನ್ಲಾ, ನಿನ್ನ ಮನೆಗೆ ನೀನೇ ಒಳ್ಳೆ ನೆಂಟ ಬಂದಂಗೆ ಬರ್ತೀಯಾ? ಯಾವಾಗ ಬಂದ್ರು ಮನೆ ಬೀಗ ಹಾಕಿರ್ತೈತೆ, ನೀನೇ ಮನೆಯಾಗಿರಕ್ಕಿಲ್ಲ. ನಾ ಏನು ಮಾಡ್ಬೇಕು ಹೇಳು? ಸಾಕು ಸುಮ್ಕಿಲ್ಲ. ಅಪ್ಪ ಮಗ ಸಾನೆ ನಾಟಕ ಆಡಬೇಡಿ. ಆವಯ್ಯ ಏನೋ ಮೋಸ ಮಾಡಿ ಹೋದ, ಎತ್ ಮಗ ನೀನು ಹಿಂಗೆ ಆಡ್ತಿದ್ಯಲ್ಲ. ಹಂಗೆಲ್ಲ ಹೇಳ್ಬೇಡ ಮಮ್ಮಿ. ಈ ಪುರ್ಸಿ ಯಾವತ್ತಿದ್ರು ನಿನ್ನ ಮಗನಯ್ಯ. ಹೌದೌದು, ಬರೀ ಬಾಯಿ ಮಾತ್ಗೆ ಆಟಯ್ಯ. ನಿನ್ನ ಪಿರುತಿ ಏನಿದ್ರು ಆ ಪುಟ್ಟಕ್ಕಂಗೆ ಅವನ ಮಕ್ಳಿಗೆ ಆಟಯ್ಯ. ಅವರು ನನ್ನ ಪ್ರೀತಿಯಿಂದ ನೋಡ್ಕೋತಾರೆ, ಅದಕ್ಕೆ ನಾನು ಅವ್ರಿಗೆ ಪ್ರೀತಿ ತೋರಿಸ್ತೀನಿ ಅಷ್ಟೇ. ಓ, ತೋರ್ಸು. ಎತ್ತು ಒತ್ತು ಸಾಕಿದ ತಪ್ಪಿಗೆ ಕೊನೆಗೆ ಎತ್ತಾಯಿ ಕೈಗೆ ಚಿಪ್ ಕೊಡ್ತೀಯ ಆಟಯ್ಯ. ಅಯ್ಯೋ, ಹಂಗ್ಯಾಕೆ ಅನ್ಕೋತೀಯ ಮಮ್ಮಿ? ನೀನು ಬದಲಾಗು, ನಿಮಗೂ ಪ್ರೀತಿ ಸಿಗ್ತೈತೆ. ಅಂದ್ರೆ ನೀನು ಹೇಳೋದೇನೋ ನಾನು ಇವಾಗ ಬದಲಾಗಿಲ್ಲ ಅಂತನಾ? ನೀನು ಬದಲಾಗಿದ್ಯೋ ಅಲ್ವೋ ನನ್ನ ಕೈಲಿ ಕಂಡಿಡಿಯಕ್ಕೆ ಆಯ್ತಲ್ಲ. ಒಂದೊಂದು ಕಿತ ಒಂದೊಂದು ಥರ ಇರ್ತೀಯ ಮಮ್ಮಿ. ಹೌದ್ ಕಳ್ಳ, ನಾನು ಬದಲಾಗದೆ ಇರೋದಕ್ಕೆ ಆ ಗಂಗಣ್ಣನ ಮಗಳನ್ನ ಜೈಲಿಂದ ಬುಡ್ಸಿದ್ದು. ಊರಿಗೆ ಬಂದೇಟ್ಕಯ್ಯ ಪುಟ್ಟಕ್ಕನ್ ತಾವ ಬಂದಕ್ಕೆ ಸಮಯ ಕೇಳಿದ್ದು ಅಲ್ವೇ? ಈ ರಾಜಿ ವಿಶಾಲ್ ಮನ್ಸನ್ನ ಯಾರು ಅರ್ಥ ಮಾಡ್ಕೊಳಕಿಲ್ಲ. ನನ್ನ ಒಳ್ಳೆತನನ ಎಲ್ಲರೂ ಸೇರಿ ತುಳಿತಾವ್ರೆ. ಅಯ್ಯೋ, ಅಷ್ಟೊಂದು ಯಾಕೆ ಗೊಳೋ ಅಂತೀಯ ಮಮ್ಮಿ? ಯಾರು ನಂಬಿಲ್ಲ ಅಂದ್ರು ನಾನಿದ್ ನಂಬ್ತೀನಿ, ಆಯ್ತಾ? ಜಾಣ ಏಟೆ ಆದರೂ ನಿನ್ನ ನಾನು ಎತ್ ಕೂಸಲ್ವೇ? ಅಯ್ಯ ಉಂಡ್ಲಾ? ಇನ್ನೊಂದ್ಸೆ ಸಾಂಬಾರ್ ಬಡಿಸ್ಲಾ? ಬೇಡ ಮಮ್ಮಿ, ಇಲ್ಲೇ ಚೂರ್ ಐತೆ. ತಗೋ. ಬೇಡ ಮಮ್ಮಿ. ತಗೋ ಒಂದ್ ಸ್ವಲ್ಪ. ಸಂದಾಕಿದ್ಯಾ? ಸೂಪರ್. ನಿಂಗೆ ಈಟ ಅಂತಾನೆ ಇದನ್ನ ಮಾಡಿದ್ದು. ಈ ರಾಜಿಗೆ ಯಾರ್ಯಾರನ್ನ ಹೆಂಗ್ ದಾರಿಗೆ ಎಳ್ಕೋಬೇಕು ಅನ್ನೋದು ಸಂದಾಗಿ ಗೊತ್ತೈತೆ. ಓ ಮಾವ ಬಂದಾ? ಬಾ ಊಟ ಮಾಡು. ಬೇಡ ಕಲ ಪುರ್ಸಿ, ನೀನು ತಿನ್ಲ. ಯಾಕ್ಲಾ ಹೊಸಿ ಊಟ ಮಾಡು. ಬೇಡ ಅಂತ ಹೇಳಿಲ್ವೇ? ಏನ್ ಮಾವ, ಏನೋ ಜೋರಾಗಿ ತಗೊಂಡಿರಂಗೈತೆ, ಅದಕ್ಕೆ ಊಟ ಬೇಡ ಅಂತಿದ್ಯಾ ಹೆಂಗೆ? ಏಯ್, ಸುಮ್ಕೆ ಊಟ ಮಾಡ್ಲ. ಏನು ತಗೊಂಡ್ರೆ ಏನು, ಮನ್ಸಲ್ಲಿರೋ ಗಾಯ ಮಾಯಕ್ಕಿಲ್ಲ. ಯಾಕ್ಲಾ ಅಂಥದ್ದೇನು ಗಾಯ ಆಗೈತೆ ಮನ್ಸ್ಗೆ? ಮಮ್ಮಿ, ಅದು ಹೇಳ್ಕೊಳ್ಳೋ ಅಂತ ಗಾಯ ಅಲ್ಲ ಮಮ್ಮಿ, ಎಣ್ಣೆ ಕಮ್ಮಿ ಆಗೋಯ್ತು ಅನ್ನೋ ಗಾಯ ಅಲ್ವಾ ಮಾವ? ಲೈ, ಆಮಿಕ್ಕೊಂಡ ಅನ್ನ ಉಂಡ್ಲ. ನಾನು ನೋಡ್ತಾನೆ ಇವನಿ, ಅವಾಗ್ಲಿಂದ ಒಟ ಒಟ ಅಂತಾನೆ ಅವನೇ. ಏಯ್, ಯಾಕ್ಲಾ ನನ್ನ ಮಗನ ಮೇಲೆ ಕೂಗಾಡ್ತೀಯ? ಆ ಮಗಿ ಏನೋ ತಮಾಸೆಗಂತೂ ನೀನು ಯಾಕೆ ಉರ್ಸಿಂಗ ಆಡ್ದಂಗೆ ಆಡ್ತೀಯಾ? ಎಲ್ಲೂ ನೆಮ್ಮದಿ ಇಲ್ಲ. ಇಲ್ಲರೂ ಸ್ವಲ್ಪ ಇದ್ದೋಗಮ್ಮ ಅಂತ ಬಂದರೆ ಅಮ್ಮ ಮಗಂದು ಒಳ್ಳೆ ಗೋಳಾಯ್ತು.
ಗೋಳ್ ನಮ್ದಲ್ಲ ಕಣ್ಲ, ನಿಂದು. ನೀನು ಹಿಂಗೆ ಉರ್ದು ಬೀಳೋದು ಎರಡೇ ಇಸ್ಯಕ್ಕೆ. ಒಂದು, ಯಾರ್ತವನಾದ್ರೂ ಸಾಲ ಮಾಡಿ ನಿಂಗೆ ತೀರ್ಸಕ್ ಆಗದೆ ಇದ್ದಾಗ. ಇನ್ನೊಂದು, ಆ ಸಾಲನ ಕೈಲಿ ಉಗಿಸ್ಕೊಂಡಾಗ. ಸುಮ್ಕಿದ್ ಬಿಡು. ಯಾಕ್ಲ ಸುಮ್ಕಿರ್ಬೇಕು? ಯಾಕೆ ಸುಮ್ಕಿರ್ಬೇಕು ಅಂತೀನಿ. ಅಲ್ಲ ಕಣ್ಲ ಕಾಳಿ, ಆ ಮೆಸ್ ಶುರು ಮಾಡಿದ್ಮೇಲೆ ನಿನಗೆ ದುಡ್ಡುಗಂತೂ ಬರ ಇರಕ್ಕಿಲ್ಲ. ಆದರೂ ಇನ್ನೂ ನೀನು ಉರ್ಕೊಳ್ತಿದ್ಯಾ ಅಂತಂದ್ರೆ ಆ ಸಾನನ್ ವಿಷಯಕ್ಕೆ ಇರಬೇಕು ಅಲ್ವೇನ್ಲ? ಅಕ್ಕ ಸಾನನ್ ವಿಷಯ ತೆಗಿಬೇಡ. ಯಾಕ್ಲೆ ತೆಗಿಬಾರ್ದು? ಅವಳೇನ್ ಮಾನ್ ಪತಿವ್ರತೆನಾ? ಗಂಡಂತವ ಬಾಳ್ದೆ ಬಂಡ್ ಬಾಳ್ತಾವಳೆ. ಬೆಂಗಳೂರು ಗಿಂಗ್ಳೂರು ಅಂತ ಸುತ್ಕೊಂಡು ಮಿಟುಕ್ಲೋಡಿ ಆಟ ಆಡ್ತಾವಳೆ. ಅಕ್ಕ ಸುಮ್ಕಿದ್ ಬಿಡು. ಕಣ್ಣಿನ ಕುತ್ಕೊಳ್ಳ ಅಂತವಳಿಂದ ಜೊಲ್ ಬಿಟ್ಕೊಂಡು ಓಡಾಡ್ತಿಯಲ್ಲ, ನಿನಗೆ ಮಾನ ಮರ್ಯಾದೆ ಇಲ್ವೇ? ಗಂಡನ್ ಬಿಟ್ಟವಳು ಊರಿಗೆ ಎಂಡ್ರಾಗ್ತಾಳೆ, ಗೆಪ್ತಿ ಇರ್ಲಿ. ಅಕ್ಕ ಏನ್ ಮಾಡ್ತಾ ಇದೀಯಾ? ಬಿಡು ಅಕ್ಕ ಇನ್ನೊಂದು ಮಾತು ಸಾನನ್ ಬಗ್ಗೆ ಆಡಿದ್ರುವೆ ಅಕ್ಕ ಅಂತ ನೋಡ್ದೆ ಇಲ್ಲೇ ಸಮಾಧಿ ಕಟ್ಬಿಡ್ತೀನಿ. ಬಿಡು ಮಾವ, ಏನ್ ಮಾಡ್ತಾ ಇದೀಯಾ ಮಾವ? ಕೈ ಬಿಡು ಮಾವ. ಮಾವ ಏನ್ ಮಾಡ್ತಾ ಮಾವ? ಇಟ್ಟು ದಿವಸ ಅಕ್ಕ ಅನ್ನೋ ಒಂದು ಸಣ್ಣ ಮರ್ವಾದೆ ಇತ್ತು, ಇವತ್ತು ಅದನ್ನು ಕಳ್ಕೊಂಬಿಟ್ಟೆ. ನೀನು ಎಂತೋಳು ಅಂತ ಗೊತ್ತಿದ್ರುವೆ ನಿನ್ನ ಮನೆ ಬಾಗ್ಲಿಗೆ ಬಂದೆ ನೋಡು, ನಾನು ಕೆರ ತಗೊಂಡು ನಾನೇ ಹೊಡ್ಕೋಬೇಕು. ಹೋಗು, ಕುಡ್ದನಸೆ ಹಿಂಗೆಲ್ಲ ಮಾತಾಡಿಸ್ತೈತೆ. ಅಲ್ಲ ಕಣ್ಲ, ಅಲ್ಲಿ ಯಾವಳ ವಹಿಸ್ಕೊಂಡು ಅಕ್ಕನ ಕುತ್ಕೆ ಹೆಚ್ಕಕ್ ಬರ್ತೀಯಲ್ಲ, ಒಳ್ಳೇದಾಯ್ತದ ನಿಂಗೆ? ನೀನ್ ಯಾಕೆ ಮಮ್ಮಿ ಹಂಗೆಲ್ಲ ಮಾತಾಡಕ್ ಹೋದೆ? ಏಯ್ ನಿಲ್ಲ, ಹೋಗ್ಲಾ ಹೋಗು. ಕಾಡಿ, ನಿನ್ನ ನನ್ನ ಕನೆಕ್ಷನ್ ಹೆಂಗ್ ಕಟ್ ಮಾಡಬೇಕು ಅಂತ ನಂಗೆ ಸಂದಾಗ ಗೊತ್ತೈತೆ. ನಾನು ಕೊಡೋ ಸಾಕಿಗೆ ನಿಮ್ಮ ಪ್ರೀತಿ ನೆಲ ಕಚ್ಚಬೇಕು, ನೋಡ್ತಾ ಇರೋ. ಸಾಹೇಬ್ರೆ, ಸಾಹೇಬ್ರೆ, ಸಾಹೇಬ್ರೆ. ಯಾಕವ, ಏನಾಯ್ತು? ಯಾಕೆ ಕೂಗ್ತಿದ್ಯಾ? ಅಜ್ಜಿ, ನಮ್ಮಪ್ಪ ನೀವೇ ಕಾಪಾಡಬೇಕು ಅಜ್ಜಿ. ದಯವಿಟ್ಟು ಕಂಠಿ ಸಾಹೇಬ್ರಿಗೆ ಹೇಳಿ ಅಜ್ಜಿ. ಏನಾಯ್ತು ಅಂತ ಬಿಡಿಸಿ ಹೇಳು ಸ್ನೇಹ. ಹೊಸು ಅಕ್ಕ, ನಮ್ಮ ಅಪ್ಪನ ಕಂಠಿ ಸಾಹೇಬ್ರು ಕಿಡ್ನಾಪ್ ಮಾಡಿದ್ದಾರೆ. ಏನು ಹೇಳ್ತಿದ್ಯಮ್ಮ ನೀನು? ನಮ್ಮಪ್ಪ ನೆನ್ನೆ ಮೆಸ್ ಕ್ಲೋಸ್ ಮಾಡ್ಕೊಂಡು ಮನೆ ಬರುವಾಗ ಕಂಠಿ ಸಾಹೇಬ್ರು ಅವ್ರ ಹುಡುಗರ ಜೊತೆ ಬಂದು ನಮ್ಮಪ್ಪನ ಕಿಡ್ನಾಪ್ ಮಾಡಿದ್ದಾರೆ. ಏನೋ ಸಹನ ಈ ಹುಡುಗಿ ಹೇಳ್ತಿರೋದು? ನಮ್ಮ ದೊರೆ ಯಾಕೆ ಇವ್ರಪ್ಪ ಏನು ಕರ್ಕೊಂಡು ಹೋಯ್ತಾನೆ? ನನಗೂ ಗೊತ್ತಿಲ್ಲ ಅಜ್ಜಿ. ಸ್ನೇಹ ರಾತ್ರಿ ಕಂಠಿಯವ್ರ ಕಾರ್ನಾಗ ಬಂದಿದ್ದನ್ನ ನೋಡಿದ್ಲಂತೆ. ಗಂಗಣ್ಣ ರಾತ್ರಿಯಿಂದ ಕಾಣ್ತಾ ಇಲ್ಲ. ನಮ್ಮಣ್ಣ ಇಂಥ ಕೆಲಸ ಎಲ್ಲ ಮಾಡಲ್ಲ. ಇಲ್ಲ ವಸು ಅಕ್ಕ, ಸಾಹೇಬ್ರು ನಿನ್ನೆ ರಾತ್ರಿ ಬಂದಿದ್ದನ್ನ ನಾನೇ ನೋಡಿದ್ದೀನಿ. ಅಮ್ಮೋರೆ, ಅಮ್ಮೋರೆ, ದಯವಿಟ್ಟು ನಮ್ಮಪ್ಪನ ಕಾಪಾಡಿ ಅಮ್ಮೋರೆ. ನನಗೆ ನಮ್ಮಪ್ಪನ ಬಿಟ್ರೆ ಬೇರೆ ಯಾರೂ ಇಲ್ಲ ಅಮ್ಮೋರೆ. ಕಾಲ್ ಬಿಡು, ಮೊದಲು ಕಾಲ್ ಬಿಡು ಅಂದೆ. ಅಮ್ಮೋರೆ, ನೀವು ನಮ್ಮಪ್ಪನ ಕಾಪಾಡ್ತೀನಿ ಅನ್ನೋವರೆಗೂ ನಾನು ಈ ಕಾಲ್ ಬಿಡಲ್ಲ. ದಯವಿಟ್ಟು ನೀವು ನಿಮ್ಮ ಮಗಂಗೆ ಹೇಳಿ ಅಮ್ಮೋರೆ, ನಮ್ಮ ಅಪ್ಪನ ಬಿಟ್ಬಿಡಕ್ಕೆ ಹೇಳಿ ಅಮ್ಮೋರೆ. ಏಯ್, ನೀನಕ್ಕೆ ಬಂದೆ ಇಲ್ಲಿಗೆ? ಸಾಹೇಬ್ರೆ, ಸಾಹೇಬ್ರೆ
ದಯವಿಟ್ಟು ನಮ್ಮ ಅಪ್ಪನ ಬಿಟ್ಬಿಡಿ ಸಾಹೇಬ್ರೆ. ಅವ್ರು ಮುಗ್ಧ, ಅವ್ರಿಗೆ ಏನು ಗೊತ್ತಿಲ್ಲ ಸಾಹೇಬ್ರೆ. ದಯವಿಟ್ಟು ಅವ್ರಿಗೇನು ಮಾಡಬೇಡಿ ಸಾಹೇಬ್ರೆ. ಓಯ್ ಊಚಿಗೆ ಚಿಡ್ದೈತೆ ನಿಂಗೆ. ನೀವಿಂಥ ಕೆಲಸ ಮಾಡ್ತೀರಾ ಅಂತ ನಾನು ಅನ್ಕೊಂಡಿಲ್ಲ ಕಂಟಿ ಅವರೇ. ನಿಮ್ಮ ಅನುಮಾನಕ್ಕೆ ಗಂಗಣ್ಣನ ಬಲಿ ತಗೋತಿದ್ದೀರಲ್ಲ. ಸಾನವ್ರೆ, ನೀವು ಇವಳಂಗೆ ಆಡಬೇಡಿ. ನಂಗೆ ಯಾರ ಅಪ್ಪ ಏನೋ ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡಿ ಸಾಹೇಬ್ರೆ. ನೀವು ಮೆಸ್ ಹತ್ರ ಬಂದಿದ್ದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಜೊತೆಗೆ ನಿಮ್ಮ ಹುಡುಗರು ಇದ್ರು. ಅದು ಅಲ್ಲದೆ ವ್ಯಾನಲ್ಲಿ ನಮ್ಮಪ್ಪನ ಕರ್ಕೊಂಡು ಹೋಗಿದ್ದನ್ನ ಗೌಡ್ರು ನೋಡಿದ್ದಾರೆ. ಏಯ್ ಮಿಂಟ್ಲು, ನಾನು ನಿಮ್ಮ ಅಪ್ಪ ಏನ ಕರ್ಕೊಂಡು ಹೋಗ್ಲಿಲ್ಲ. ಬೇರೆ ಯಾವುದೋ ವ್ಯಾನರು ಹೇಳ್ಕೊಂಡು ಹೋಗಿದ್ದು. ಏಯ್ ನಾನು ರಾತ್ರಿ ಬಂದಿದ್ದು ದಿಟ್ಟಾನೆಯ. ಆದರೆ ನಾ ಅಲ್ಲಿಗೆ ಬಂದಿದ್ದು ಆ ಕಲಿ ಸಿಗ್ತಾನೇನೋ ಅಂತ. ನಿಮ್ಮಪ್ಪ ಏನು ಹೇಳ್ಕೊಂಡು ಹೋಗಕ್ಕಲ್ಲ. ಸುಳ್ಳು ಹೇಳ್ಬೇಡಿ ಸಾಹೇಬ್ರೆ. ಸಾಹೇಬ್ರೆ ಸಾಹೇಬ್ರೆ, ನಾನು ನಿಮ್ಮ ಕಾಲಿಗೆ ಬೀಳ್ತೀನಿ ಸಾಹೇಬ್ರೆ. ದಯವಿಟ್ಟು ನಮ್ಮ ಅಪ್ಪನ ಬಿಟ್ಬಿಡಿ ಸಾಹೇಬ್ರೆ. ಏಯ್ ಕಾಲ್ ಬಿಡ ಬಿಡ ಕಾಲ್. ಸಾಹೇಬ್ರೆ, ನಮ್ಮ ಅಪ್ಪನೇ ನನ್ನ ಜೀವ. ಅವ್ರಿಗೇನಾದ್ರೂ ಆದ್ರೆ ನಾನು ಮಾತ್ರ ಬದುಕಿರಲ್ಲ ಸಾಹೇಬ್ರೆ. ಯಾರ್ದೋ ಮೇಲಿನ ದ್ವೇಷಕ್ಕೆ ನಮ್ಮ ಅಪ್ಪನ ಬಲಿ ಕೊಡಬೇಡಿ ಸಾಹೇಬ್ರೆ. ದಯವಿಟ್ಟು ಸಾಹೇಬ್ರೆ. ನಿಮ್ಗೆ ಆ ಕಲಿತಾನೆ ಬೇಕಿರೋದು. ಸ್ನೇಹ, ಸುಮ್ಕಿ ಇವರನ್ನ ಮಾತಾಡ್ಬೇಡ ಕಣವಿ. ಕಂಟಿಯವ್ರು ಆಗ್ಲಿಂದ ಹೇಳ್ತವ್ರು ತಾನೆ ನಿಮ್ಮ ಅಪ್ಪ ಅವ್ರತಾವ್ ಇಲ್ಲ ಅಂತ. ಸುಮ್ಕಿ ಎದ್ದೋಳವಿ. ಸ್ನೇಹ ಏಳು. ಇದಕ್ಕೆ ನಿನ್ನ ಮೆಂಟ್ಲು ಅಂತ ಕರೆಯೋದು. ಆಡಿ, ನೀನು ನಿಮ್ಮ ಅಪ್ಪ ಸೇರ್ಕೊಂಡು ಇನ್ನೂ ಅದು ಏಟ್ ನಾಟಕ ಆಡ್ತಿರೋ ಆಡಿ ನೋಡೋ. ಆದರೆ ಒಂದಂತೂ ದಿಟ್ಟ, ನಿಮ್ಮ ಅಪ್ಪಯ್ಯ ಎಲ್ಲವನಂತ ನನಗೆ ಗೊತ್ತಿಲ್ಲ. ಸಾಹೇಬ್ರೆ, ಹಾಗೆ ಹೇಳ್ಬೇಡಿ ಸಾಹೇಬ್ರೆ. ಏಯ್ ನಿನಗೆ ಒಂದಕ್ಕಿಂತ ಹೇಳಿದ್ರೆ ಅರ್ಥ ಆಗಿಲ್ವೇ? ನೋಡೋ, ನಾನು ಯಾರ ಮ್ಯಾಗ ಬೇಕಾದರೂ ಪ್ರಮಾಣ ಮಾಡ್ತೀನಿ. ನಿಮ್ಮಪ್ಪಯ್ಯನಂತವಿಲ್ಲ. ಇದ್ರ ಮ್ಯಾಗ ಗೋಳಾಡೋದು ಬಡ್ಕೊಡೋದು ನಿನಗೆ ಬಿಟ್ಟಿದ್ದು. ಸಾಹೇಬ್ರೆ, ಸ್ನೇಹ, ಕಂಟಿಯವ್ರು ಈಟನೆಲ್ಲ ಹೇಳ್ದವ್ರೆ ಅಂದ್ಮ್ಯಾಕೆ ಗಂಗಣ್ಣನವ್ರು ಕರ್ಕೊಂಡು ಹೋಗಿರಕ್ಕಿಲ್ಲ ಕಣವಿ. ಇಲ್ಲ ಅಕ್ಕ, ನಾನೇ ನೋಡಿದ್ದೀನಿ. ಸ್ನೇಹ, ನಿನ್ನ ಮಾವ ಅಲ್ಲಿಗೆ ಬಂದಿರೋದನ್ನ ನೋಡಿದ್ಯಾ, ಆದರೆ ನಿಮ್ಮ ಅಪ್ಪನ ಕರ್ಕೊಂಡು ಹೋಗಿರೋದು ನೋಡಿದ್ಯಾ? ಸುಮ್ಮನೆ ಪ್ರತಿಯೊಂದಕ್ಕೂ ನಮ್ಮ ಮಾವನ ಮೇಲೆ ಅಪವಾದ ಹೊರಿಸ್ಬೇಡ. ನಿಮ್ಮಪ್ಪ ಏನೋ ಕೆಲಸದ ಮೇಲೆ ಹೊರಗಡೆ ಹೋಗಿರ್ಬೇಕು. ಕಣ್ಣಾರೆ ಕಂಡ್ರು ಪ್ರಮಾಣಿಸಿ ನೋಡಬೇಕು ಕಣವಿ. ಸ್ನೇಹ, ನಡಿ ನೀನು ಮನೆಗೆ ಹೋಗಮ್ಮ. ಅತ್ತೆ ಬತ್ತೀನಿ. ಸ್ನೇಹ ನೀನು ಬಾ. ಇತ್ತೀಚೆಗೆ ನಮ್ಮ ಸುತ್ತ ಏನೇನೋ ನಡೀತಾ ಇದೆ. ಯಾರನ್ನು ನಂಬೋದು ಯಾರನ್ನು ಬಿಡೋದು ಒಂದು ಗೊತ್ತಾಯ್ತಿಲ್ಲ. ಅಜ್ಜಿ, ಅಣ್ಣಯ್ಯ ಹೀಗೆಲ್ಲ ಮಾಡಲ್ಲ. ಸ್ನೇಹನೂ ಸುಳ್ಳೆಳ ಹುಡುಗಿ ಅಲ್ವಲ್ಲ ಅಜ್ಜಿ? ಯಾರೇನು ಅನ್ನೋದು ಈಗಾಗಲೇ ಗೊತ್ತಾಗಿದೆಯಲ್ಲ. ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಬೇಡ ರಾಧಾ. ಹೋಗಿ ಕೆಲಸ ಏನಾದ್ರು ಇದ್ರೆ ನೋಡೋಗು.